ಚಂದಾಪುರ ಪುರಸಭೆಯ ಅಧ್ಯಕ್ಷರಾದ ಶ್ರೀಮತಿ ಶಾರದಾ ವರದರಾಜು ನೇತೃತ್ವದಲ್ಲಿ ಶ್ರೀಬಸವೇಶ್ವರ ಜಯಂತಿ ಆಚರಣೆಯು ಬಹಳ ಅದ್ದೂರಿಯಾಗಿ ನಡೆಯಿತು. ಕನ್ನಡ ನಾಡಿನ ಹೆಮ್ಮೆಯ ಶರಣ ಭಕ್ತಿ ಭಂಡಾರಿ ಬಸವಣ್ಣ, ವಿಶ್ವಕ್ಕೆ ಅರಿವಿನ ಬೆಳಕು ನೀಡಿದ ಜಗಜ್ಯೋತಿ ಬಸವಣ್ಣ. ಕಾಲಜ್ಞಾನಿ ದೈವಜ್ಞಾನಿ ಜಂಗಮ ಗುರುವೇ ಬಸವಣ್ಣ. ಚಂದಾಪುರ ಪುರಸಭೆಯ ಅಧ್ಯಕ್ಷರಾದ ಶ್ರೀಮತಿ ಶಾರದಾ ವರದರಾಜು ನೇತೃತ್ವದಲ್ಲಿ ಶ್ರೀಬಸವೇಶ್ವರ ಜಯಂತಿ ಆಚರಣೆಯು ಬಹಳ ಅದ್ದೂರಿಯಾಗಿ ನಡೆಯಿತು. ಪುರಸಭೆಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಹಾಗೂ ಮುಖ್ಯಾಧಿಕಾರಿ ಹಾಗೂ ಆಡಳಿತ ಸಿಬ್ಬಂದಿಗಳು ಜೊತೆಗೂಡಿ ಭಕ್ತಿ ಭಂಡಾರಿ ಹಾಗೂ ಕ್ರಾಂತಿಕಾರಿ ಶ್ರೀಬಸಣ್ಣ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಶ್ರದ್ಧಾಭಕ್ತಿಯಿಂದ ನಮನ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಪುರಸಭೆಯ ಅಧ್ಯಕ್ಷರಾದ ಶ್ರೀಮತಿ ಶಾರದಾ ವರದರಾಜು ಮಾತನಾಡುತ್ತಾ, ಸಮಾಜದಲ್ಲಿ ಜಾತೀಯತೆ ಹಾಗೂ ಅಸಮಾನತೆಯನ್ನು ತೊಡೆದುಹಾಕಲು ತಮ್ಮ ವಚನಗಳ ಮೂಲಕ ಕ್ರಾಂತಿಕಾರಿ ಹೋರಾಟಗಳನ್ನು ಮಾಡಿ ಇಡೀ ಸಮಾಜದಲ್ಲಿ ಭಕ್ತಿಯ ಮೂಲಕ ಹೊಸ ಕ್ರಾಂತಿಗೆ ನಾಂದಿಯಾಡಿದರು ಎಂದರು. ಇದೇ ಸಂದರ್ಭದಲ್ಲಿ ಪುರಸಭೆಯ ಮುಖ್ಯಾಧಿಕಾರಿ ರಮೇಶ್ ಮಾತನಾಡುತ್ತಾ, ಬಸವಣ್ಣ ಅವರು ಲಿಂಗದೀಕ್ಷೆಯನ್ನು ಕೊಡುವ ಮೂಲಕ ಸಮಾಜದಲ್ಲಿ ಸಮಾನತೆಯ ಸ್ಥಾಪಿಸಿದರು. ಇಂತಹ ಮಾನವತಾವಾದಿಯನ್ನು ಸ್ಮರಿಸಿಕೊಳ್ಳುವ ಜಯಂತ್ಯೋತ್ಸವ ಮಾಡುತ್ತಿರುವುದು ಸಂತೋಷವಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಪುರಸಭೆಯ ಸದಸ್ಯರಾದ ಶ್ರೀಮತಿ ಭಾರತಿ ಬಸವರಾಜು, ಶ್ರೀಮತಿ ಶೋಭಾ, ಶ್ರೀಮತಿ ಜ್ಯೋತಿ ಜಗದೀಶ್, ಬೈರೇಶ್ ಹಾಗೂ ಮುಖ್ಯಾಧಿಕಾರಿ ರಮೇಶ್, ಸುನಿಲ್ ಇನ್ನೂ ಮುಂತಾದವರು ಹಾಜರಿದ್ದರು. ಮಾನವೇಗೆ ಬೀಜ ಲೋಕದ ಜಯಶ್ರೇಗೆ ರವಿ ಬೀಜ ವಾದಂತೆ. ಎನಗುಳ್ಳದೊಂದು ಮನ ಆ ಮನ ನಿಮ್ಮಲ್ಲಿ, ಎನಗುಳ್ಳದೊಂದು ಮನ ಆ ಮನ ನಿಮ್ಮಲ್ಲಿ, ಒಡೆವರೆದ ಬಳಿಕ ಎನಗೆ ಭಯ ಉಂಟೆ, ಒಡೆವರೆ ಬಳಿಕ ಎನಗೆ ಭಯ ಉಂಟೆ. ಚನ್ನ ಮಲ್ಲಿಕಾರ್ಜುನ, ಚನ್ನ ಮಲ್ಲಿಕಾರ್ಜುನ, ಚನ್ನ ಮಲ್ಲಿಕಾರ್ಜುನ, ಚನ್ನ ಮಲ್ಲಿಕಾರ್ಜುನ. ಲೋಕದ ಜಯಶ್ರೇಗೆ ರವಿ ಬೀಜ ವಾದಂತೆ. ಪ್ರಯುಕ್ತ ಹಾಜರಾದ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸದಸ್ಯರುಗಳು, ಸಿಬ್ಬಂದಿಗಳಿಗೆ ಬಸವ ಜಯಂತಿ ಪ್ರಯುಕ್ತ ಶುಭಾಶಯ ಕೋರುತ್ತೇನೆ. ಸಮಸ್ತ ನಾಡಿನ ಜನತೆಗೆ 893ನೇ ಬಸವ ಜಯಂತಿಯ ಶುಭಾಶಯಗಳನ್ನು ಕೊಡ್ತಾ, ಏನು ಅವರು ವಚನಗಳಿರ್ಬೋದು, ಅವ್ರ ತತ್ವಗಳು ಇರ್ಬೋದು, ನಮ್ಮ ಜೀವನಕ್ಕೆ ಅಳವಡಿಸ್ಕೊಂಡು ಇಂದಿನ ಪೀಳಿಗೆನೂ ಇಂದಿನ ಪೀಳಿಗೆ ಥರ ನಾವು ಈ ಮುಂದೆ ಬರೋ ಪೀಳಿಗೆನೂ ಅವ್ರ ತತ್ವಗಳನ್ನ ವಚನಗಳನ್ನ ಜೀವನಕ್ಕೆ ಅಳವಡಿಸ್ಕೊಂಡು ಬಾಳಿದ್ರೆ ನಮ್ಮ ದೇಶ ಚೆನ್ನಾಗಿರುತ್ತೆ. ಅವರು ಕಾಯಕವೇ ಕೈಲಾಸ ಅಂತ ಹೇಳಿದ್ದಾರೆ. ಅದರ ಅರ್ಥ ಎಷ್ಟಿದೆ ಅಂದರೆ ಹೇಳಕ್ಕೆ ಆಗಲ್ಲ. ಅದನ್ನೆಲ್ಲ ಜೀವನಕ್ಕೆ ಅಳವಡಿಸ್ಕೊಬೇಕು ಅಂತ ಹೇಳ್ತೀನಿ. ಜನಕ್ಕೆ ಬಸವಣ್ಣ ಜಯಂತಿಯ ಶುಭಾಶಯಗಳು. ನಮ್ಮ ಗುರು ತತ್ವವನ್ನು ಏನು ಅಂತ ಅರ್ಥಕೊಂಡು ನಮಗೆಲ್ಲ ಮಾರ್ಗದರ್ಶನ ಕೊಟ್ಟು ಎಲ್ಲ ಸಮಾನರು ಅಂತ ಆ ಕಾಲದಲ್ಲೇ 12ನೇ ಶತಮಾನದಲ್ಲೇ ಅವರು ನಮಗೆ ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿ ಅವರ ಮಾರ್ಗದರ್ಶನದಲ್ಲಿ ನಾವು ನಡೀತಾ ಇದ್ದೇವೆ, ನಡೀಲೇಬೇಕು ಸಹ. ಅದು ನಮ್ಮ ಎಲ್ಲರದ ಆದ್ಯ ಕರ್ತವ್ಯವಾಗಿದೆ. ಅವರ ಬಸವಣ್ಣನವರು ಬಂದು ತುಂಬಾ ಕಡಿಮೆ ಕಾಲ ಅವರು ಜೀವನ ಶೈಲಿ ನಡೆಸಿದ್ರೆ, ಅವ್ರದ್ದು ಎಲ್ಲ ಒಂದು 30 ವರ್ಷ ಅಷ್ಟೇ ಅವರು ಜೀವಂತವಾಗಿದ್ದು. ಆದ್ರೂ ಅವರು 30 ವರ್ಷದ ಜೀವನದಲ್ಲಿ ಅವರು ಸಾಕಷ್ಟು ಬೆಳವಣಿಗೆಗಳನ್ನು ಮಾಡಿ ಕಲ್ಯಾಣಕ್ಕೋತ್ಸವ ಇದು ಮಾಡಿ ಕಲ್ಯಾಣ ಅಂತಾನೆ ಎಲ್ಲಾ ಜನರಿಗೆ ಲೋಕ ಕಲ್ಯಾಣಕ್ಕಾಗಿ ಲೋಕ ಕಲ್ಯಾಣಾರ್ಥವಾಗಿ ಅನೇಕ
ಯಾವುದೇ ಜಾತಿ ಭೇದ ಇಲ್ದಿರ ಎಲ್ಲರಿಗೂ ಪ್ರತಿಯೊಬ್ಬ ಮನೆಗಳಲ್ಲೂ ಲಿಂಗಧಾರಣೆಯನ್ನು ಮಾಡಿ ಎಲ್ಲರೂ ಒಂದೇ, ಎಲ್ಲರೂ ನಾವು ಸಾಮಾನ್ಯರು, ಜಾತಿ ಭೇದ ಇಲ್ಲ ಅನ್ನೋದನ್ನ ನಮಗೆ ಆಗ್ಲೇ ಆ ಶತಮಾನದಲ್ಲೇ ನಮ್ಗೆಲ್ಲರೂ ತೋರಿಸ್ಕೊಟ್ಟಿದ್ದಾರೆ. ಅದೇ ರೀತಿ ನಾವು ಎಲ್ಲರೂ ನಡ್ಕೊಂಡೋಗಿ ಅವ್ರು ಏನ್ ತತ್ವಗಳನ್ನ ಹೇಳ್ಕೊಟ್ಟಿದ್ದಾರೆ ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಾವು ಅದನ್ನ ನಮ್ಮ ಕಾರ್ಯಗಳಲ್ಲಿ ನಿರ್ವಹಿಸ್ಕೊಂಡು ಹೋದ್ರೆ ಮಾತ್ರ ಇವತ್ತು ಈ ಜಯಂತಿಗೆ ಒಂದು ಹೆಸರು ಸಿಗುತ್ತೆ, ಅಥವಾ ಒಂದು ಜಯಂತಿಗೆ ಒಂದು ನಾವು ಕೊಡೋ ಗೌರವ ಅಂತ ನನ್ನ ಅಭಿಪ್ರಾಯ. ಸೊ ಎಲ್ಲರಿಗೂ ಬಸವನ ಜಯಂತಿ ಪ್ರಯುಕ್ತ ಶುಭಾಶಯಗಳನ್ನ ಹೇಳ್ತೀನಿ. ಬಸವೇಶ್ವರ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತೇನೆ. ಈ ದಿನ ನಮ್ಮ ಚಂದಾಪುರ ಪುರಸಭೆಯಲ್ಲಿ 893ನೇ ಬಸವ ಜಯಂತಿಯನ್ನು ಆಚರಿಸಿದ್ದೇವೆ. ಇದು ದೇಶಕ್ಕೆ ಬಸವಣ್ಣನವರು ಒಂದು ಮಾದರಿ. ಜಾತಿ ಧರ್ಮ ಭೇದ ಭಾವ ಇಲ್ಲದೆ ಎಲ್ಲರೂ ಸ್ವತಂತ್ರವಾಗಿ ಎಲ್ಲರೂ ಸಮಾನತೆಯಾಗಿ ಬಾಳ್ಲಿ ಅಂತ ಕರೆ ಕೊಟ್ಟವರು ನಮ್ಮ ಬಸವಣ್ಣವರು. ಅವರ ಜನ್ಮದಿನದ ಶುಭಾಶಯಗಳನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾಡಿನ ಸಮಸ್ತ ಜನತೆಗೆ ವಿಶ್ವಗುರು ಬಸವೇಶ್ವರರ ಜಯಂತಿಯ ಶುಭಾಶಯಗಳನ್ನು ಕೋರುತ್ತಾ, ಬಸವೇಶ್ವರರು ಸುಮಾರು 12ನೇ ಶತಮಾನದಲ್ಲಿ ಮಾಧವರಸ ಹಾಗೂ ಮಾದಲಾಂಬಿಕೆಯ ಮಗನಾಗಿ ಜನಿಸಿ ಸಮಾಜದ ಜಾತಿ ನಿರ್ಮೂಲನೆ, ಬಡತನ, ಸಮಾನತೆ, ಕಾಯಕವೇ ಕೈಲಾಸ, ಕೆಲಸ ಮಾಡಿ ದುಡಿದು ಇರುವುದರಲ್ಲಿ ನೋಡುವಂತಹ ದೈವ ಭಕ್ತಿಯನ್ನು ಎಲ್ಲಿಂದನೂ ಯಾವ ಕಡೆಯಿಂದನೂ ನೋಡೋಕ್ಕಾಗೋದಿಲ್ಲ ಎಂಬ ಸಂದೇಶವನ್ನು ಸಾರಿ ಸಮಾಜದ ಒಳಿತಿಗಾಗಿ ಮತ್ತು ಸಮಾಜದ ಕಲ್ಯಾಣಕ್ಕಾಗಿ ಸುಮಾರು 30 ವರ್ಷಗಳ ಕಾಲ ಅವರು ಸೇವೆಯನ್ನು ಸಲ್ಲಿಸಿ ವಿಶ್ವಗುರು ಎಂದೆನಿಸಿಕೊಂಡಿದ್ದಾರೆ. ಬಹಳಷ್ಟು ಜನ ನಮ್ಮ ನಾಡಿನಲ್ಲಿ ಅವರ ಆದರ್ಶಗಳನ್ನು ಪಾಲಿಸುತ್ತಾ ಬಂದಿರುವುದು ನಮಗೆ ಒಂದು ಸಂತೋಷದ ವಿಷಯ. ಇದೇ ರೀತಿಯಾಗಿ ಬಸವೇಶ್ವರರ ಒಂದು ಜಯಂತಿಯ ದಿನವೇ ಅಲ್ಲ, ಯಾವಾಗಲೂ ಸಹ ಅವರ ಆದರ್ಶ ಮಾರ್ಗಗಳನ್ನು ಮತ್ತು ಅವರ ಮಾರ್ಗಸೂಚಿಗಳನ್ನು ನಾವು ಅನುಸರಿಸಬೇಕು, ಎಲ್ಲರೂ ಅವರ ಹಾದಿಯಲ್ಲಿ ನಡೀಬೇಕು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಎಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳು. ಕನ್ನಡ ನಾಡಿನ ಹೆಮ್ಮೆಯ ಶರಣ ಭಕ್ತಿ ಭಂಡಾರಿ ಬಸವಣ್ಣ, ವಿಶ್ವಕ್ಕೆ ಅರಿವಿನ ಬೆಳಕು ನೀಡಿದ ಜಗಜ್ಯೋತಿ ಬಸವಣ್ಣ.